ನಮಗ ಸ್ವಾತಂತ್ರ್ಯ ಸಿಕ್ಕೈತ್ರಿ. ಯಾವ ಸುಮ್ಮ ಹೇಳಿದ್ ನಿಮ್ಗೆ ನೀವು ಸ್ವಾತಂತ್ರ್ಯ ಸಿಕ್ಕೈತಿ ತಂದ ಸಿಕ್ಕಿಲ್ಲ. ಒಟ್ಟ ಸಿಕ್ಕಿಲ್ಲ, ತಲೆ ಕೆಡ್ಸೋಕ್ ಹೋಗ್ಬೇಡ್ರಿ. ನಮಗ್ ನಾವ್ ಸ್ವಾತಂತ್ರ್ಯ ಸಿಕ್ಕೈತಿ ಅಂತ ನೀವು ಅನ್ಕೊಂಡ್ರಂದ ನಿಮ್ಮಂತ ಬಡ್ಸಿ ಮಗನೇ ಯಾವಿಲ್ಲ. ತಮ್ಮ ಹಿಂಗೆ ಕೇಳಕೈತೀನಿ. ಮತ್ತ ಆಗಸ್ಟ್ 15 1947 ದಿನ ಏನ್ ನಡೆದಿದ್ದ ಭಜನಾ ಪದ ಅಂತ ನೀವು ಕೇಳ್ಬೋದ. ಸ್ವಾತಂತ್ರ್ಯ ಸಿಕ್ಕೈತಿ ಇಲ್ಲ ಅನ್ನಕೈತಿಲೆ, ಮತ್ ಸಿಕ್ಕಿಲ್ಲ ಅಂತ ನೀ ಹೇಳಕೈತಿ. ಸ್ವಲ್ಪ ಹೇಳ್ತಕ ತಡಿಲಿ, ಏನ ಹೇಳಕತ್ತಿ ಕೇಳಿಲಿ. ಆದ್ರ ನಮಗ್ ಸಿಕ್ಕಿಲ್ಲ ತಮ್ಮ ಸ್ವಾತಂತ್ರ್ಯ. ನಮ್ಮನ್ನ ಆಳುವಂತ ರಾಜಕಾರಣಿಗಳಿಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ತ ಹೊರತಾಗಿ ಈ ಜನ ಸಾಮಾನ್ಯರಿಗೆ ಸ್ವಾತಂತ್ರ್ಯ ಸಿಗ್ಲಿಲ್ಲ. ಯಾಕಂದ್ರ ಆ ಕಡೆಯಿಂದ ಅಧಿಕಾರ ಹ್ಯಾಂಡ್ ಓವರ್ ಆಗಿದ ನಮ್ಮ ರಾಜಕಾರಣಿ ಕೈಯಾಗ. ಅವ್ರು ಅದನ್ನ ಏನ್ ಮಾಡಾಕತ್ತಾರ, ಜಾತಿ ಆಧಾರ ಮೇಲೆ ಇನ್ನೂ ನಮ್ಮನ್ನ ಆಳಾಕತ್ತಾರ. ನಾವು ಹಂಗ ಅವ್ರ ಕೈಲಿ ಆಳ್ಸಾಕೋತು. ಅದ್ ಬಿಟ್ರ ಬೇರೆ ಏನು ಚೇಂಜಸ್ ಆಗಿಲ್ಲ. ಪಕ್ಕಾ ನೆನಪಿಟ್ಕೋರಿ. ಬೇಕಾರ ನೀವು ಆಲೋಚನೆ ಮಾಡಿ ನೋಡ್ರಿ. ಸ್ವಾತಂತ್ರ್ಯ ನಮಗೆ ಇನ್ನೂ ಸಿಕ್ಕಿಲ್ಲ. ಪಕ್ಕಾ ನೆನಪಿಟ್ಕೊಂಡ್ಬಿಡ್ರಿ ನೀವು. ಒಂದ್ ವೇಳೆ ನಿಮಗೆ ಸ್ವಾತಂತ್ರ್ಯ ಸಿಕ್ಕಿದ ಕರೆ ಆದ್ರ ನಿಮ್ ಮನಿ ಹೆಣ್ಮಕ್ಳ ನೀವು ರಾಜಾರೋಷವಾಗಿ ಎಲ್ಲಿ ಬೇಕಲ್ಲ ಅಡ್ಡಾಡಕ ಪರ್ಮಿಷನ್ ಕೊಡ್ತಿದ್ರಿ. ಬಟ್ ಈಗ ಭಯ ಭಯ ಹುಟ್ಟಾಕತ್ತದ. ಎಲ್ಲರ ಬಿಟ್ರೆ ಯಾಕ ಏನ್ರ ಆಕೈತೇನೋ ಒಂದ್ ಭಯ. ಇಟ್ಟೆಲ್ಲಾ ಭಯ ಮತ್ತ ಅಂಜಿಕೆ ಇದ್ರ ಎಲ್ಲೈತಪ್ಪ ನಿಮ್ಗೆ ಸ್ವಾತಂತ್ರ್ಯ ಹೇಳ ನೋಡು. ಸ್ವಾತಂತ್ರ್ಯ ಸಿಕ್ಕೈತಿ ಕರೆ, ಬ್ರಿಟಿಷರು ನಮ್ಮನ್ನ ಬಿಟ್ಟು ಹಾದ್ರು ಅನ್ನೋದ ಸ್ವಾತಂತ್ರ್ಯ ಅಲ್ಲದ. ಅಲ್ಲ ಸ್ವಾತಂತ್ರ್ಯ. ಯಾವಾಗ ನಿಮ್ಮ ಮನಿ ಹೆಣ್ಮಕ್ಳ ರಾಜಾರೋಷವಾಗಿ ಆರಾಮಾಗಿ ಅಡ್ಡಾಡಿ ಬರ್ತಾರಲ್ಲ ಭಯವಿಲ್ದ, ಆದ ಸ್ವಾತಂತ್ರ್ಯ ಸಿಕ್ಕಂಗ ತಮ್ಮ. ಅಡ್ಡಾಡೋದು ಒಪ್ಪರ್ ಉಳಿತ್ಲಿ ಅಣ್ಣ. 2 ವರ್ಷ ಆತಲಿ ಅಣ್ಣ. ಒಂದ್ ಹೆಣ್ಣಿಗೆ ನ್ಯಾಯ ಕೊಡ್ಸಕ್ ಆಗವತ್ ನಮ್ ಕೈಲಿ. ಎಲ್ಲೈತಿ ಸ್ವಾತಂತ್ರ್ಯ ಇನ್ನು ಹೇಳಪ್ಪ ನೋಡೋನು. ಅಕಸ್ಮಾತ್ ಯಾರೋ ಪುಣ್ಯಾತ್ಮರ ಒಂದ್ 4 ಮಂದಿ ಕೂಡಿ ಹೋರಾಟ ಮಾಡಿ ಈ ತರ ಇಲ್ಲಿ ಅನ್ಯಾಯ ಐತಿ ನ್ಯಾಯ ಕೊಡಂದ್ರ ಅಣ್ಣ ಅಂದಂಗಿಂದ ಧರ್ಮ ಯಾವುದು? ನೀನ್ ನಮ್ ಧರ್ಮ ಅಲ್ಲಲ್ಲ. ಮತ್ ನೀನ್ ನಮ್ ಧರ್ಮದ ಬಗ್ಗೆ ಯಾಕ, ನಮ್ಮ ಧರ್ಮದ ಹೆಣ್ಣು ಮಕ್ಳ ಬಗ್ಗೆ ನೀ ಯಾಕೆ ಮಾತಾಡಕತ್ತಿ ಅಂತ ಕೇಳ್ತಾರ. ಕೇಳಾಕತ್ತಿಲ್ಲ. ಜನಸಾಮಾನ್ಯರು ಯಾವತ್ತೂ ಕೇಳುವುದಿಲ್ಲ ನಮ್ದು ಆ ಧರ್ಮ ಈ ಧರ್ಮ. ಯಾಕಂದ್ರೆ ಅವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತಿರ್ತದ. ನಾಳೆ ಆ ಹೆಣ್ಣು ಮಗಳಿಗೆ ಬಂದಿದ ಪರಿಸ್ಥಿತಿ ನಮಗೂ ಬರ್ತದ ಅಂತ ಅವ್ರಿಗೆ ಗೊತ್ತಿರ್ತದ. ಅದಕ್ಕಾಗಿ ಅವ್ರು ಕೇಳುದಿಲ್ಲ. ಆದ್ರೆ ಹಿಂದ ಕೆಲವೊಂದಿಷ್ಟ ಇರ್ತಾರಲ್ಲ, ಕೇಳಾಕ ಹಸ್ತಾರ. ಕೇಳಿಲ್ಲ ಅಂದ್ರೂ ಉಗಿತಾರ ಸಿಕ್ಕಾಪಟ್ಟಿ. ಅವನ ಹಣಕ್ಕ ಹೆಣಾಸೆಕ್ ಬಾಯಿ ಬಿಡ್ತದ ಅಂತ ಇದ್ದ ಮನುಷ್ಯ ಬಾಯಿ ಬಿಡಂಗಿಲ್ರಿ. ಪಕ್ಕ ಬಿಡಾಕ ಬೇಕ್ರಿ. ಕೇಳಾಕ ಹಸ್ತಾನ. ಧರ್ಮ ಯಾವ್ದತ್ತಂದ ಧರ್ಮದ ಆಧಾರ ಮ್ಯಾಗ ನೀ ಇವತ್ತು ಏನ್ ಬೇಕಾದ ಮಾಡು. ನಿನ್ನ ಜಾತಿ ಧರ್ಮ ಅಟ್ಯಾಚ್ ಮಾಡಿ ನಿನ್ನ ಕೊಂದ್ ಬಿಡಾಕತ್ತಾರ. ಅವತ್ತ ಬ್ರಿಟಿಷರ ಅಷ್ಟು ವರ್ಷ ಕಾಲ ನಮ್ಮ ಆಳಾಕ ಕಾರಣ ಈ ಒಡೆದು ಆಳು ನೀತಿ. ನೀ ಕೆಳಗಿನ ಜಾತಿಯವ, ನೀ ಮೆಳಗಿನ ಜಾತಿಯವ, ನೀ ಆ ಜಾತಿ ಅವತ್ತ ಒಡೆದು ಆಳು ನೀತಿ ಮ್ಯಾಲ ನಮ್ಮನ್ನ ಒಗ್ಗಟ್ಟಾಗಿ ಕೂಡುವಂತ ಅವಕಾಶ ಕೊಡ್ಲಿಲ್ಲ. ಒಂದ್ ವೇಳೆ ಇವ್ರೆಲ್ಲಾರು ಒಗ್ಗಟ್ಟಾಗಿ ಕೂಡ್ರ ನಮಗ್ ಇವ್ರು ಒಬ್ಬಟ್ಟು ತಿನ್ನಿಸ್ತಾ ಬ್ರಿಟಿಷರ್ ಗೊತ್ತಾಗಿತ್ತದ ಆ ಹೂಸ್ ಮಕ್ಕಳಿಗೆ. ಹಂಗಾಗಿ ಅವ್ರು ಅದನ್ನ ಮಾಡ್ರ. ಈಗ ರಾಜಕಾರಿಗಳು ಅದನ್ನ ಒಂದ್ ಏನ್ ಮಾಡಾಕತ್ತಾರ, ರೂಲ್ ಅನ್ನ ಫಾಲೋ ಮಾಡ್ಕೊತ ಬರಾಕತ್ತಾರ. ಇಲ್ಲ ಅಂದ್ರ ಗೊತ್ತೈತಿ ಎಲ್ಲಾ. ಈಗ ನೋಡ್ ನೀವು ಅಕಸ್ಮಾತ್ ಸ್ವಲ್ಪ ಯೋಚನೆ ಮಾಡ್ರಿ. ಭಾರತದ ಎಷ್ಟು ಧರ್ಮಗಳೆಲ್ಲ ಎಲ್ಲಾ ಮರ್ತ ಎಲ್ಲಾ ಮಂದಿ ನಾವೆಲ್ಲಾರು ಭಾರತೀಯರು ಅಂತ ಒಂದು ಭಾವನೆ ಹುಟ್ಟಿಪ್ಪ. ನಮ್ದು ಜಾತಿ ಬ್ಯಾಡ, ಯಾವ್ದು ಜಾತಿ ಮುಖ್ಯ ಅಲ್ಪ. ನನಗ ಮನುಷ್ಯರು ಮುಖ್ಯ, ಮನುಷ್ಯತ್ವ ಮುಖ್ಯ, ಆ ವ್ಯಕ್ತಿ ಮುಖ್ಯ ಅಂತ ಅಂದ್ರೆ ಏನಾದ್ರು ಬಗೆಹರಿತ್ರಿ. ಈ ರಾಜಕಾರಿಗಳಲ್ಲಿ ಏನೈತಿ ಅವ್ರ ಇವ್ರೆಲ್ಲಾ ಪಕ್ಕ ಮಣ್ಣು ಮುಕ್ಕುದ ಗ್ಯಾರಂಟಿ ಪಕ್ಕ. ಆದ್ರ ಅದ ಹಂಗ ಆಗಾಕ ಅವ್ರು ಬಿಡುವುದಿಲ್ಲ. ಯಾಕಂದ್ರ ಅವ್ರಲ್ಲಿ ಉಳಿಬೇಕಂದ್ರ ಕುತ್ಕೊಂಡ್ ನಮ್ ಮ್ಯಾಗ ಅಧಿಕಾರ ಸಾಧಿಸ್ಬೇಕಂದ್ರ ಇಲ್ಲಿ ಜಾತಿ ಧರ್ಮ ಮತ ಪಂಥ ಪಂಗಡ ತಂದ ಹೊತ್ತ ತೂದ ಬಡದಾಡಿ ರಕ್ತ ಸುರ್ಸಾಕ್ ಬೇಕ. ಅಂದ್ರ ಇಲ್ಲಿ ಬರೋಬ್ಬರಿ ಇರ್ತಾರ. ಇಲ್ಲ ಅಂದ್ರೆ ಇಲ್ಲ. ಪಕ್ಕ ನಕ್ಕೆ ಬರ್ದ್ ಇಟ್ಕೊಂಡ್ ಬಿಡ್ರಿ ನೀವು. ಎಲೆಕ್ಷನ್ ಟೈಮ್ ದಸೇಕ ನಿಮ್ಗೆ ಇಷ್ಟವಾದ ವ್ಯಕ್ತಿಗೆ ನಿಮ್ಗ ಓಟ್ ಹಾಕಕ್ ಆಗತ್ತಿಲ್ಲ ಅಂದ್ರೆ ಎಲ್ಲೈತಿ ನಿಮ್ಗೆ ಸ್ವಾತಂತ್ರ್ಯ ಹೇಳ್ಬಾರ ನೋಡುನು. ರೊಕ್ಕ ತೊಂದ ಓಟ್ ಹಾಕಾಕತ್ತೀನಿ ಅಂದ್ರೆ ಇವ್ ಹೇಳ್ತಾನ ಇಷ್ಟ ರೊಕ್ಕ ಕೊಡತ್ನ ನಿನಗ, ನೀವ್ ಓಟ್ ಹಾಕಪ್ಪ ಅಂದ್ರ ಇದು ನಿಂಗ ಸ್ವಾತಂತ್ರ್ಯ ಸಿಕ್ಕಂಗ ಇಲ್ಲ. ಅಂದ್ರೆ ನಿನಗಿದ ಸ್ವಾತಂತ್ರ್ಯ ಸಿಕ್ಕಂಗ ಅದು ಒಪ್ಪಾರಿ ಉಳಿತ್ಲಿ. ನಾವು ಎಲೆಕ್ಷನ್ ಹೋತು ಓಟ್ ಹಾಕ್ಸೊಂದ ಅವೇನೋ ಮಾಡಿದ, ಜಾತಿ ಐತಿ ಮಾಡಿದ, ಅಲ್ಲಿ ಅವ್ನು ಮೀಟಿಂಗ್ ಕೂಡ್ಸಿದ. ಆ ಜಾತಿಯವ್ರನ್ನ ನನಗ್ ಓಟ್ ಹಾಕಿರತ್ತ ನಾವು ಓಟ್ ಬಳ್ಕೊಂಡ. ಈ ಕಡೆ ಜಾತಿ ಇವ್ ಮೀಟಿಂಗ್ ಕೂಡ್ಸಿದ, ಇವ್ ನನಗ ಓಟ್ ಹಾಕಿರತ್ತ ಇವ್ ಬಳಸ್ಕೊಂಡ. ಎಲ್ಲಾ ಒಪ್ಪಾರಿ ಹೋಗ್ಲದ. ಈ ದೇಶಕ್ಕೂ ಸ್ವಾತಂತ್ರ್ಯ ಬೇಕು. ನಾವೆಲ್ಲಾರು ಸ್ವತಂತ್ರವಾಗಿ ಬದುಕಬೇಕು. ನಮ್ಮ ಪ್ರಾಣ ಲೆಕ್ಕಿಸದೇನೆ ಹೋರಾಟ ಮಾಡಿದ ಸ್ವತಂತ್ರ ನಾಯಕನ ಸೇಕ ಜಾತಿ ಆಧಾರ ಮೇಲೆ ಡಿವೈಡೆಡ್ ಬೈ 2 ಮಾಡ್ಕೊಂಡಾರ. ನಾ ಅನ್ಕೊಂದಿನಿ ಬಸ್ಟ್ ಡಿವೈಡೆಡ್ ಅನ್ನೋದ ಈಗ ಗಣಿತ ಒಳಗ ಅಟ್ಟ ಬರ್ತದ ಅಂತ ಅನ್ಕೊಂದಿನಿ. ಬಟ್ ವ್ಯಕ್ತಿಗಳಲ್ಲಿ ಡಿವೈಡೆಡ್ ಬೈ ಬರ್ತದ. ಅವ್ ನಮ್ಮ ನಾಯಕ, ಅವ್ ನಮ್ಮ ನಾಯಕ ಇರ್ಲಪ್ಪ. ನಿಮ್ ನಾಯಕ ನಮ್ಮ ನಾಯಕ. ಅವನ್ ಜಾತಿ ಕೈಟಿ ಅವನ್ ಜಾತಿ ಒಂದ್ ಸಮಾಜ ಬೇರೆನ. ಇವ್ ನಮ್ಮ ನಾಯಕ ಅವನ್ ಜಾತಿ ಕೈಟಿ ಅವನೊಂದ್ ಸಮಾಜ ಬೇರೆನ. ಅವ್ರ ಹೋರಾಟಗಾರ ಈಗ ಎಲ್ಲರ ಬದುಕಿರ ಬಹುಶಃ ಅನ್ಸ್ತದ ಅವ್ರಿಗೆ. ನಾವ್ ಸುಮ್ಮಾ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದೇನು ಅಂತ ಅವ್ರ ಫೀಲ್ ಅನ್ಸ್ತದ ಅಂತದ. ಅವ್ರ ಅಟ್ಟೆಲ್ಲಾ ಮಾಡಿ ನಾವಿಲ್ಲಿ ಯಾವ ಜಾತಿನ ಅವಂದು ಈ ಜಾತಿ ಇವ್ ಜಾತಿ ಮ್ಯಾಗ ಹೆಸರು ಜಾತಿ ಜಾತಿ ಅನ್ನೋದೈತಿ. ಪಾಪ ಅವ್ರ ಹೆಸರು ಕೆಡ್ಸೋದು. ಈ ಜಾತಿ ಅವ್ರನ್ ಬೈದ ಇವ್ರದ ಅವ್ರನ್ ಬೈದ ಇವ್ರ ತಿಂಡಿಗೆ ಆ ನಾಯಕರ ಹೆಸರು ಹಾಳ ಮಾಡೋದು. ಅವ್ರ ಹಂಗ ಇವ್ರ ಹಿಂಗ. ಹಂಗ್ ಮಾಡಿದ ಇವ್ ಹಿಂಗ್ ಮಾಡಿದ. ಅವ್ರ ಹೋರಾಟ ಮಾಡಿದ ನಾ ಇದೇ ಜಾತಿಗೆ ಮಾತ್ರ ಹೋರಾಟ ಮಾಡ್ತನಪ್ಪ, ನಾ ಈ ಜಾತಿಗೆ ಮಾತ್ರ ನಾ ಸ್ವತಂತ್ರ ಪಡಿಸ್ತಂತ ಯಾವತ್ತೂ ಅನ್ನಲಿಲ್ಲ. ನನ್ನ ಪ್ರಕಾರ ಹೇಳೋದಾದ್ರ ಯಾರಿಗೂ ಸ್ವತಂತ್ರ ಸಿಕ್ಕಿಲ್ಲ. ಬಹುಶಃ ಅಧಿಕಾರ ಮತ್ತ ದುಡ್ಡು ಇದ್ದವ್ ಮಾತ್ರ ಸ್ವತಂತ್ರ ಸಿಕ್ಕಂಗ
ಕಾಣಕತ್ತದ ಈಗಿನ ಸಿಚುವೇಶನ್ ನೋಡ್ರ, ಪ್ರೆಸೆಂಟ್ ಸಿಚುವೇಶನ್ ನೋಡ್ರ ಹಂಗ ಕಾಣಕತ್ತದ. ಈ ಹುಟ್ಟಿದ ಆ ಸಾಲಿ ಹೋಗು ಮಗು ಸೇಕ ಒಂದು ಸ್ವಾತಂತ್ರ್ಯ ಇಲ್ಲ. ಯಾಕಂದ್ರ ಅವ್ ಏನೋ ಅನ್ಕೊಂಡಿರ್ತಾನ ಒಂದ್ ಹುಡುಗ. ಹೆಂಗಂದ್ರ ಅವ್ ಏನೋ ಮಾಡ್ಬೇಕಪ್ಪ, ನಾವ್ ಒಂದ್ ಬ್ಯಾರೆ ಏನೋ ಅನ್ಕೊಂಡಿರ್ತಾನ. ಬಟ್ ಅವಂಗ ಹಂಗ ಮನ್ಯಾಗ ಏನ್ ಮಾಡ್ತಾರೋ, ನೀ ಇದನ್ನ ಮಾಡ್ಬೇಕು, ನೀ ಇದನ್ನ ಓದ್ಬೇಕು, ನೀ ಇದನ್ನ ನೌಕರಿನ ಹಿಡಿಬೇಕು, ಒಟ್ಟ ನೌಕರಿನ ಹಿಡಿಬೇಕ. ಆದ್ರ ಅವ್ಗ ಸ್ವಾತಂತ್ರ್ಯ ಐತಿ. ಅವ್ನ್ ಸ್ವಾತಂತ್ರ್ಯ ಇಲ್ಲ ಅಂದಂಗದ. ನೀವ ಅವನ ಹ್ಯಾಂಡಲ್ ಮಾಡಾಕತ್ತಾರ ಅಂದ್ರ ಅವಂಗೆಲ್ಲ ಸ್ವಾತಂತ್ರ್ಯ ಐತಿ. ಇದು ಸ್ವಾತಂತ್ರ್ಯ ಅಲ್ಲದ, ಪಕ್ಕ ಅಲ್ಲದ. ಎಲ್ಲೇ ಕುತ್ಕೊಂಡ್ ಏನ್ ಸಿಕ್ಕಾದ್ ಮಾಡಾಕತ್ತಾನ. ಅವ್ ಹೇಳ್ದಾಗ ಅವ್ ಏನ್ ಮಾಡ್ತಾನ ಅದ್ ಮಾಡ್ಸೋಕ್ ಕೂತ. ಅವ್ ಏನ್ ಹೇಳ್ತಾನ ಅದನ್ನ ಕೇಳಾಕತ್ತು. ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಯಾವ್ದು ಒಂದು ಏನೋ ಗೊತ್ತಾಗೋದು ಅವ್ನು. ಇದು ಹಿಂಗ ಆದ್ರ ನನ್ನ ಪ್ರಕಾರ ಇದು ಸ್ವಾತಂತ್ರ್ಯ ಅಲ್ಲ. ಆಗಸ್ಟ್ 15, 1947 ಬ್ರಿಟಿಷರ ಭಾರತವನ್ನ ಬಿಟ್ಟು ಹೋಗಿದ ದಿನ ಅಷ್ಟ. ಅದ್ ಬಿಟ್ಟ ಸ್ವಾತಂತ್ರ್ಯ ಅನ್ನೋದಿಲ್ಲ. ಸ್ವಾತಂತ್ರ್ಯ ಅನ್ನೋ ಪದಕ್ ಅರ್ಥ ಗೊತ್ತೈತೇನ್ರಿ ನಿಮ್ಗ? ಅರ್ಥ ಗೊತ್ತಿದ್ರ ಆ ಅರ್ಥಕ್ಕ ತಕ್ಕಂಗ ನೀವು ಅದಿರಿ. ಹಂಗ ಅದನ್ಪಾ, ಈಗ ನಾನ್ ಪ್ರೆಸೆಂಟ್ ಸಿಚುವೇಶನ್ ಹಂಗ ಐತಪ್ಪ ಅಂದ್ರ ನೀವು ಸ್ವಾತಂತ್ರ್ಯವಾಗಿ ಅದಿರಿ ಅಂದಂಗ. ಒಂದ್ ವೇಳೆ ಇಲ್ಲ ಅಂತ ಅನ್ಕೊಂಡಿರಿ, ನಿಮಗ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂದಂಗ.